ಫ್ರೆಂಡ್ಸ್, ಇವತ್ತು ಮಳೆ ಬರೋ ಥರ ಆಗಿದೆ ಬ್ಯಾಂಗ್ಳೂರಲ್ಲಿ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದಾಗ ಈ ಇಯರಲ್ಲಿ ಅಂದರೆ 2024 ಮಳೆ ಆಗಿದೆ ನೋಡಿಲ್ಲ. ನಾನು ತುಮಕೂರಲ್ಲಿದ್ದಾಗ ಮಳೆ ಆಯಿತು ಅಂತ ಎಲ್ಲ ಇದು ಸ್ಟೇಟಸ್ಗೆ ಹಾಕ್ತಾಯಿದ್ರು. ಬಟ್ ಇವತ್ತು ಮಳೆ ಬರೋ ಥರ ಸ್ಮೆಲ್ಲೆಲ್ಲ ಬರ್ತಿದೆ. ಆಕಾಶ ಮೋಡ ಎಲ್ಲ ಫುಲ್ ಆರೆಂಜ್ ನನ್ನ ಫೇಸ್ ನೋಡ್ತಿರ್ಬೋದು, ಒಂಥರ ಸನ್ಲೈಟ್ ಆರೆಂಜ್ ಥರ ಕಾಣಿಸ್ತಾ ಇದೆ. ನೋಡೋಣ ಮಳೆ ಬರುತ್ತಾ ಏನು ಅಂತ. ತುಂಬ ದಿವಸ ಆಯಿತು ಮಳೆ ನೋಡಿ. ನನ್ನ ಮಗ ಈಗ ಸ್ವಲ್ಪ ತೆವಿಯೋದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡ್ತಾನೆ. ಒಂದೆರಡು ಸತಿ ತೆವಿತಾನೆ. ಆ ಥರ ಈಗ ಬೆಡ್ ಮೇಲೆ ಇರೋದಕ್ಕೂ ಅದೇ ಥರ ಟ್ರೈ ಮಾಡ್ತಾನೆ. ಅವನು ಹೊಟ್ಟೆ ಕೊಟ್ಬಿಟ್ಟು ತೆವಿಬೇಕು, ಹಂಗೆ ತೆವಿತಾ ಇಲ್ಲ. ಮಂಡಿಯಿಂದ ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆ ಥರ ಕಲಿತಾ ಇದ್ದಾನೆ. ಈಗ ರಿಪೀಟ್ ಮಾಡ್ತಿದ್ದೀನಿ, 3 ಜನಕ್ಕೆ ಆಗಷ್ಟು ಮಾಡು ಆಯಿತಾ. ಮಾಡಿ ಚೆಲ್ಲೋದು ಮಾಡಿಬಿಡ್ತಾರೆ ನಮ್ಮಮ್ಮ. ಅದಕ್ಕೇ ಹಂಗೆ ಹೇಳಿದ್ರು. ಆಗೋರಿಲ್ಲ, ಅವ್ರು ಊರಿಗೆ ಹೋಗಿದ್ದಾರೆ. ನಮ್ಮ ಆಂಟಿ ಟೀ ಕುಡಿತಾರೆ, ಸೋರಿ ಟೀ ಮಾಡಿ ಕುಡಿಸಿ ಕಳಿಸಿದ್ವಿ. ಪಾತ್ರೆಲಿನ ಸಿಂಕ್ ಅಷ್ಟು ತುಂಬ ಇದೆ, ತೊಳಿಬೇಕು. ಇದೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ಬೆಳಗ್ಗೆ ಎದ್ದಿದ್ದು ಹಂಗಂಗೆ ಇದೆ ಎಲ್ಲ. ನನ್ನ ಮಗ ಏನು ಮಾಡ್ತಿದ್ದಾನೆ ಅಂದರೆ ಮಲ್ಕೊಂಡಿದ್ದಾನೆ. ನನ್ನ ತಂಗಿನೂ ಮಲಗಿದ್ದಾಳೆ. ಇನ್ನು ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಫುಲ್ಲು ಬೆಳಗ್ಗೆ ಎದ್ದು. ಸೊ ಹಿಂಗಾಗ್ತದೆ ಫ್ರೆಂಡ್ಸ್. ಸ್ನಾನ ಎಲ್ಲ ಮುಗೀತು, ಫುಲ್ ಎಲ್ಲ ಕೆಲಸ ಎಲ್ಲನೂ ಮುಗೀತು. ಫುಲ್ಲು ಸ್ನಾನ ಎಲ್ಲ ಆದ್ರೂ ಎಷ್ಟು ಬೆವರು ಬರ್ತಿದೆ, ಅಷ್ಟು ಬಿಸಿಲಿದೆ ಬೆಂಗಳೂರಲ್ಲಿ. ನಿನ್ನೆ ಮಳೆ ಬರೋ ಥರನೇ ಆಯಿತು, ಆದರೆ ಮಳೆನೇ ಬರಲಿಲ್ಲ ಈ ಕಡೆ. ಬಟ್ ಬೇರೆ ಕಡೆ ಎಲ್ಲ ಮಳೆ ಹುಯ್ದಿದೆ. ನಾನು ಬೆಂಗಳೂರಲ್ಲಿ ಈ ವರ್ಷ ಮಳೆನೇ ನೋಡಿಲ್ಲ. ಮಳೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಸಂಜೆ ಎಲ್ಲ ಫುಲ್ ಆರೆಂಜ್ ಆಗಿಬಿಟ್ಟಿತ್ತು, ಆ ಥರ ಕಾಣಿಸ್ತಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸ್ಕೈ ಎಲ್ಲ ಆರೆಂಜ್ ಫೋಟೋಸು ತೊಗೊಂಡಿದ್ದೀನಿ. ಸಕ್ಕದಾಗಿ ಕಾಣಿಸ್ತಿತ್ತು ಮಾತ್ರ. ತುಂಬ ಚೆನ್ನಾಗಿ ಮಳೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಮಳೆನೇ ಬರಲಿಲ್ಲ. ಬರೀ ಮಿಂಚು ಗುಡುಗು ಗಾಳಿ ಬಂತು ಅಷ್ಟೇ, ಮಳೆನೇ ಬರಲಿಲ್ಲ. ಒಟ್ಟು ಇವಾಗ ಡಿಮಾರ್ಟ್ಗೆ ಹೋಗಬೇಕು ಅಂತ ಇದ್ದೀವಿ. ಒಂದು ಸ್ವಲ್ಪ ಏನೋ ತೊಗೊಳೋದಿದೆ ಮನೆಗೆ. ಅಮ್ಮ ನಾನು ಹೋಗೋಣ ಅಂದ್ಕೊಂಡು ಬೇಗ ಹೋಗಿ ಬೇಗ ಬರಬೇಕು. ಯಾಕೆಂದರೆ ಅವರು ತುಮಕೂರಿಗೆ ಹೋಗ್ಬೇಕು ಇವಾಗ. ಅದಕ್ಕೆ ಬೇಗ ರೆಡಿ ಮಾಡಿಸಿ ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಾಯ್. ಫಸ್ಟು ನಾವು ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಹೋಗಿ ಬರೋದು ಲೇಟ್ ಆಗುತ್ತೆ. ಆಮೇಲೆ ಅಲ್ಲಿಂದ ತಿರ್ಗಿ ನಾವು ಆಟೋ ಮಾಡಿಕೊಂಡೇ ಮನೆಗೆ ಹೋಗಬೇಕಾಗತ್ತೆ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಇದೆ ಈಗ ಮಾಡಿರೋ ಮನೆ. ಅದಕ್ಕೋಸ್ಕರ ಆಟೋದಲ್ಲೇ ಹೋಗಿ ಬಂದುಬಿಡೋಣ ಬೇಗನೆ. ಮತ್ತು ಅಡುಗೆನೂ ಮಾಡಬೇಕು ಅಂತ ಅಂದ್ಬಿಟ್ಟು ಶಾಪಿಂಗಲ್ಲೂ ಒಳಗಡೆ ಏನು ನಾನು ಮಾಡೋಕ್ಕೆ ಹೋಗಲಿಲ್ಲ ವೀಡಿಯೋಸ್ ಎಲ್ಲ. ಅದಕ್ಕೇ ನಮ್ಮ ಮನೆಗೆ ಹೋದ್ಮೇಲೆ ತೋರಿಸೋಣ ನೆಕ್ಸ್ಟ್ ಅಲ್ಲಿ ಅಂತ ಅಂದ್ಬಿಟ್ಟು ಬರೀ ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ತುಂಬ ಹೊತ್ತಾದಮೇಲೆ ಯಾವುದಾದ್ರೂ ಒಂದು ಆಟೋ ಸಿಕ್ತು, ಸದ್ಯಕ್ಕೆ ಬುಕ್ ಆಯಿತು. ಆಮೇಲೆ ಫುಲ್ಲು ಮಳೆ ಬರೋಗೆ ಆಗೋಗ್ಬಿಟ್ಟಿತ್ತು. ಎಲ್ಲಿ ಮಳೆ ಬರುತ್ತೋ ಸಿಗಾಕೊಳ್ತೀವೋ ಅಂತ ಅಂದ್ಕೊಂಡು ಬಂದಿದೆ ಫಸ್ಟ್ ಟೈಮ್. ಮಳೆ ಅಂತೂ ತುಂಬ ಬಂದಿದೆ. ನಮ್ಮ ಪಾಪು ಅಂತೂ ಹಿಂಗೆ ನೋಡ್ಕೊಂಡು ಆಟ ಆಡ್ತದೆ. ಇಲ್ಲಿ ಜೋರು ಮಳೆ, ತುಂಬ ನೋಡಿ ಖುಷಿ ಆಯಿತು. ಅಮ್ಮ ಅದೇ ತಿಂಡಿ ಎಲ್ಲ ಏನು ಮಾಡಿದ್ರು, ಬಜ್ಜಿಗಳು, ಹಾಗೆ ರಾಗಿ ದೋಸೆ ಮತ್ತು ತರಕಾರಿ ಪಲ್ಯ, ಹಾಗೆ ಚಿತ್ರಾನ್ನ ಎಲ್ಲ ಮಾಡಿದ್ರು. ತುಮಕೂರಿಗೆ ಹೋಗಬೇಕಾಗಿತ್ತು, ಆದರೆ ಅವರು ಹೋಗೋಕ್ಕಾಗಲಿಲ್ಲ. ಮಳೆ ಜೋರು ಬಂದಿತ್ತು. ಅವ್ರಿಗೂ ಭಯ ಆಗೋಯ್ತು, ಇಷ್ಟು ಜೋರಾಗಿ ಬರ್ತಿದೆ ಮಳೆ ಅಂದ್ಬಿಟ್ಟು ಅವರು ಇಲ್ಲೇ ಉಳ್ಕೊಂಡ್ರು, ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಪುಟ್ಟ ವ್ಲಾಗ್ ಇದಾಗಿತ್ತು. ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್.